ನಮ್ಮ ಪ್ರತಿನಿಧಿಗಳು ಅಲ್ಲೇ ಇದ್ದು ಅಲ್ಲಿನ ಚಿತ್ರಣವನ್ನು ತೋರಿಸ್ತಾ ಇದ್ದಾರೆ. ನಿರ್ಣಾಯಕ ಘಟ್ಟಕ್ಕೆ ಧರ್ಮಸ್ಥಳದ ನೇತ್ರಾವತಿಯ ತಟದಲ್ಲಿ ನಾನು ಹೂತಿದ್ದೇನೆ ಅನ್ನುವ ಶವಗಳನ್ನ ಹೂತಿದ್ದೇನೆ ಅನ್ನುವ ವ್ಯಕ್ತಿಯ ವಿಚಾರ ನಿರ್ಣಾಯಕ ಘಟ್ಟಕ್ಕೆ ತಲುಪಿದೆ. 13ನೇ ಸ್ಥಳದ ಶೋಧ ಉತ್ಖನನ ಹಿಂದೆ ನಡೆಯುತ್ತಾ ಕೊನೆ ಪಾಯಿಂಟ್ನಲ್ಲಿ ಅಸ್ಥಿ ಪಂಜರ ಇವತ್ತೇ ಸಿಗುತ್ತಾ 6 ಗಂಟೆವರೆಗೂ ಕೂಡ ಉತ್ಖನನ ನಡೆಯುತ್ತಾ ಇನ್ನೋರ್ವ ವ್ಯಕ್ತಿಯನ್ನ ವಿಚಾರಣೆ ಮಾಡಿದಾಗ ಏನಾದರೂ ಸ್ಫೋಟಕ ವಿಚಾರಗಳು ಹೊರಬರುತ್ತಾ ಇದೆಲ್ಲ ಕಾದು ನೋಡಬೇಕಾಗಿದೆ. ನೋಡಿ, ನಮ್ಮ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಇಂಥದ್ದೊಂದು ಘಟನೆ ಬಗ್ಗೆ ಧರ್ಮಸ್ಥಳ ಸಾಕ್ಷಿಯಾಯಿತು ಅಂತ ಹೇಳಿದಾಗ ನಾವು ನಿರಂತರವಾಗಿ ಗ್ರೌಂಡ್ ನಲ್ಲಿದ್ದು ಸಂಪೂರ್ಣ ಅಲ್ಲಿನ ಕ್ಷಣ ಕ್ಷಣದ ಮಾಹಿತಿಯನ್ನ ನಿಮ್ಮವರೆಗೂ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಆ ರೂಟ್ ಏನಿತ್ತು ಅನ್ನೋದನ್ನ ಕಂಪ್ಲೀಟ್ ನಮ್ಮ ಮುಂದೆ ತೆರೆದಿಡುವಂತ ಪ್ರಯತ್ನ ಮಾಡಿದ್ರು. ನಾಗೇಂದ್ರ ಬಾಬು ಅಲ್ಲಿನ ಸ್ಥಳೀಯರನ್ನ, ಅಲ್ಲಿನ ಜನರನ್ನ ಸೇರಿದಂತೆ ಇನ್ ಡೆಪ್ತ್ ಹೋಗಿ ಅಲ್ಲಿನ ಸಂಪೂರ್ಣ ಚಿತ್ರಣವನ್ನ ವೀಕ್ಷಕರಿಗೆ ತೆರೆದಿಟ್ರು. ಈಗ ಈ ಹೊತ್ತಿಗೆ ಅಲ್ಲಿ 11A ಆ ಸ್ಥಳವನ್ನ ಉತ್ಖನನ ಮಾಡಿ ತನಿಖಾ ತಂಡ ವಾಪಸ್ ಹೋಗಿದೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ನಾಗೇಂದ್ರ ಬಾಬು ಹೇಳ್ದಂಗೆ, ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ, ದಿನೇಶ್ ಕಾಶಿಪಟ್ನ ಕೂಡ ಇದ್ದಾರೆ. ನೋಡಿ ನಾಗೇಂದ್ರ ಬಾಬು, ನೀವು ಹೇಳ್ದಂಗೆ ಈಗ ಇನ್ನೋರ್ವ ವ್ಯಕ್ತಿ ಈ ದೂರುದಾರನ ಪರವಾಗಿ ಬಂದಿರೋದು, ನಾನ್ ನೋಡಿದ್ದೀನಿ, ನಾನು ಅವನ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ ಅಂತೇಳಿ ಹೇಳೋದು ಈ ದೂರುದಾರನಿಗೆ ಒಂದು ನೈತಿಕ ಬೆಂಬಲ ಸಿಕ್ಕಂಗಾಗಿದೆ. ಕೊನೆ ಹಂತದಲ್ಲಿದೆ. ಈಗ ಸಿಕ್ಕಿರೋದು ಕೇವಲ 1-2 ಜಾಗದಲ್ಲಿ ಮಾತ್ರ ಕಳೆ ಬರಹ ಸಿಕ್ಕಿರೋದು. ಸದ್ಯ ಈ ವ್ಯಕ್ತಿ ಬಂದಿರೋದು ಕೊನೆ ಹಂತದಲ್ಲಿ. ಇದು ಏನ್ ಸಂದೇಶ ಕೊಟ್ಟಂಗಾಯ್ತು? ಅಥವಾ ಇದು ಆತನಿಗೆ ಬೆಂಬಲವಾಗಿ ಬಂದಿರೋದಾ? ಪೊಲೀಸರ ತನಿಖೆ ಈ ಆಯಾಮದಲ್ಲೂ ಕೂಡ ನಡೆಯುತ್ತಾ ನಾಗೇಂದ್ರ ಬಾಬು? ನೋಡಿ, ಈಗ ರಂಜಿತ್ ಪ್ರಮುಖವಾಗಿ ತುಂಬಾ ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಈಗ ನೈತಿಕ ಬೆಂಬಲ ಸಿಕ್ಕಿದೆ, ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇದು ತಿರುವನ್ನ ಪಡೆದುಕೊಳ್ಳುತ್ತೆ ಅಂತೇಳಿ. ನೋಡಿ, ಈಗ ಖುದ್ದು ಮುಸುಕುದಾರಿ ವ್ಯಕ್ತಿ ತಾನು 100 ಶವಗಳನ್ನ ಹೂತಿಟ್ಟಿದ್ದೀನಿ, ಆ ಎಲ್ಲಾ ಪಾಯಿಂಟ್ ಗಳನ್ನ ಕೂಡ ನಾನು ತೋರಿಸ್ತೀನಿ, ಆ ಜಾಗದಲ್ಲಿ ನೀವು ಉತ್ಖನನ ಮಾಡಿದ್ರೆ ಅಸ್ಥಿ ಪಂಜರಗಳು ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಘಂಟಾಘೋಷವಾಗಿ ಆತ ದೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದ. ಅದೇ ರೀತಿಯಾಗಿ SIT ತಂಡದ ಮುಂದೆ ಕೂಡ ಆತ ಹೇಳಿಕೆಯನ್ನ ಕೊಟ್ಟಿದ್ದ. ಹಾಗಾಗಿ ಆತನನ್ನೇ ಕರೆದುಕೊಂಡು ಬಂದು ಆತ ಎಲ್ಲೆಲ್ಲಿ ಹೂತಿಟ್ಟಿದ್ದ ಅನ್ನೋದ್ರ ಬಗ್ಗೆ ಆತನಿಂದ ಮಾಹಿತಿಯನ್ನ ಪಡೆದುಕೊಂಡು ಪಾಯಿಂಟ್ ಗಳನ್ನ ಮಾಡ್ತಾರೆ. 13 ಪಾಯಿಂಟ್ ಗಳನ್ನ ಮಾಡ್ಕೊಳ್ತಾರೆ. ಈ 13 ಪಾಯಿಂಟ್ ಗಳಲ್ಲಿ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಮೊದಲ 10 ಪಾಯಿಂಟ್ ಗಳಲ್ಲಿ 6ನೇ ಪಾಯಿಂಟ್ ಅನ್ನ ಹೊರತುಪಡಿಸಿ ಬೇರೆ ಯಾವುದೇ ಪಾಯಿಂಟ್ ಗಳಲ್ಲಿ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆ ಆಗೋದಿಲ್ಲ. ಇನ್ನು 11ನೇ ಪಾಯಿಂಟ್ ಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಮಾಡೋದು ಬೇಡ, ಮತ್ತೊಂದು ಒಂದು ಗುಡ್ಡದ ಮೇಲೆ ನಾವು ತೋರಿಸ್ತೀವಿ, ಅಲ್ಲಿ ಮಾಡೋಣ ಅಂತ ಹೇಳಿದಾಗ ಅಲ್ಲಿ ಒಂದು ಕಡೆ ಒಂದು ಅಸ್ಥಿ ಪಂಜರ ಪತ್ತೆ ಆಗುತ್ತೆ. ಅದನ್ನ 11A ಪಾಯಿಂಟ್ ಅಂತ ಹೇಳಿ SIT ಅವರು ಮಾಡ್ಕೊಂಡಿದ್ದಾರೆ. ಇನ್ನು 12ನೇ ಪಾಯಿಂಟ್ ಮತ್ತೆ 11ನೇ ಪಾಯಿಂಟ್ ನಲ್ಲಿ ನಿನ್ನೆ ಉತ್ಖನನ ಮಾಡಿದಾಗ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆ ಆಗಿಲ್ಲ. ಇನ್ನು ಬಾಕಿ ಉಳಿದಿರುವಂತದ್ದು 13ನೇ ಪಾಯಿಂಟ್ ಮಾತ್ರ. ಇನ್ನು ಮತ್ತೊಂದು ಕಡೆ ಇನ್ನೂ 50 ಪಾಯಿಂಟ್ ಗಳು ಇದಾವೆ ಅಂತೇಳಿ ಹೇಳಲಾಗ್ತಾ ಇದೆ. ಅದನ್ನ ಈಗಲೇ ಮಾಡೋದಿಲ್ಲ. ಇದು 13 ಪಾಯಿಂಟ್ ಗಳು ಮುಕ್ತಾಯಗೊಂಡ ಬಳಿಕ 50 ಪಾಯಿಂಟ್ ಗಳನ್ನು ಕೂಡ ನಾವು ಬಹುಶಃ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ. ನಾಗೇಂದ್ರ ಬಾಬು, ದಿನೇಶ್ ಕಾಶಿಪಟ್ನ ಇಬ್ಬರಿಗೂ ಥ್ಯಾಂಕ್ ಯು. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಕ್ಷಣ ಕ್ಷಣಕ್ಕೂ ಕೂಡ ರೋಚಕ ತಿರುವು ಪಡೆದುಕೊಳ್ತಾ ಇದೆ. ಈ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಈಗಲೇ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಮ್ಮ ಪ್ರತಿನಿಧಿಗಳು ಅಲ್ಲೇ ಇದ್ದು ಅಲ್ಲಿನ ಚಿತ್ರಣವನ್ನು ತೋರಿಸ್ತಾ ಇದ್ದಾರೆ. ನಿರ್ಣಾಯಕ ಘಟ್ಟಕ್ಕೆ ಧರ್ಮಸ್ಥಳದ ನೇತ್ರಾವತಿಯ ತಟದಲ್ಲಿ ನಾನು ಹೂತಿದ್ದೇನೆ ಅನ್ನುವ ಶವಗಳನ್ನ ಹೂತಿದ್ದೇನೆ ಅನ್ನುವ ವ್ಯಕ್ತಿಯ ವಿಚಾರ ನಿರ್ಣಾಯಕ ಘಟ್ಟಕ್ಕೆ ತಲುಪಿದೆ. 13ನೇ ಸ್ಥಳದ ಶೋಧ ಉತ್ಖನನ ಹಿಂದೆ ನಡೆಯುತ್ತಾ ಕೊನೆ ಪಾಯಿಂಟ್ನಲ್ಲಿ ಅಸ್ಥಿ ಪಂಜರ ಇವತ್ತೇ ಸಿಗುತ್ತಾ 6 ಗಂಟೆವರೆಗೂ ಕೂಡ ಉತ್ಖನನ ನಡೆಯುತ್ತಾ ಇನ್ನೋರ್ವ ವ್ಯಕ್ತಿಯನ್ನ ವಿಚಾರಣೆ ಮಾಡಿದಾಗ ಏನಾದರೂ ಸ್ಫೋಟಕ ವಿಚಾರಗಳು ಹೊರಬರುತ್ತಾ ಇದೆಲ್ಲ ಕಾದು ನೋಡಬೇಕಾಗಿದೆ. ನೋಡಿ, ನಮ್ಮ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಇಂಥದ್ದೊಂದು ಘಟನೆ ಬಗ್ಗೆ ಧರ್ಮಸ್ಥಳ ಸಾಕ್ಷಿಯಾಯಿತು ಅಂತ ಹೇಳಿದಾಗ ನಾವು ನಿರಂತರವಾಗಿ ಗ್ರೌಂಡ್ ನಲ್ಲಿದ್ದು
ಸಂಪೂರ್ಣ ಅಲ್ಲಿನ ಕ್ಷಣ ಕ್ಷಣದ ಮಾಹಿತಿಯನ್ನ ನಿಮ್ಮವರೆಗೂ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಆ ರೂಟ್ ಏನಿತ್ತು ಅನ್ನೋದನ್ನ ಕಂಪ್ಲೀಟ್ ನಮ್ಮ ಮುಂದೆ ತೆರೆದಿಡುವಂತ ಪ್ರಯತ್ನ ಮಾಡಿದ್ರು. ನಾಗೇಂದ್ರ ಬಾಬು ಅಲ್ಲಿನ ಸ್ಥಳೀಯರನ್ನ, ಅಲ್ಲಿನ ಜನರನ್ನ ಸೇರಿದಂತೆ ಇನ್ ಡೆಪ್ತ್ ಹೋಗಿ ಅಲ್ಲಿನ ಸಂಪೂರ್ಣ ಚಿತ್ರಣವನ್ನ ವೀಕ್ಷಕರಿಗೆ ತೆರೆದಿಟ್ರು. ಈಗ ಈ ಹೊತ್ತಿಗೆ ಅಲ್ಲಿ 11A ಆ ಸ್ಥಳವನ್ನ ಉತ್ಖನನ ಮಾಡಿ ತನಿಖಾ ತಂಡ ವಾಪಸ್ ಹೋಗಿದೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ನಾಗೇಂದ್ರ ಬಾಬು ಹೇಳ್ದಂಗೆ, ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ, ದಿನೇಶ್ ಕಾಶಿಪಟ್ನ ಕೂಡ ಇದ್ದಾರೆ. ನೋಡಿ ನಾಗೇಂದ್ರ ಬಾಬು, ನೀವು ಹೇಳ್ದಂಗೆ ಈಗ ಇನ್ನೋರ್ವ ವ್ಯಕ್ತಿ ಈ ದೂರುದಾರನ ಪರವಾಗಿ ಬಂದಿರೋದು, ನಾನ್ ನೋಡಿದ್ದೀನಿ, ನಾನು ಅವನ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ ಅಂತೇಳಿ ಹೇಳೋದು, ಈ ದೂರುದಾರನಿಗೆ ಒಂದು ನೈತಿಕ ಬೆಂಬಲ ಸಿಕ್ಕಂಗಾಗಿದೆ. ಕೊನೆ ಹಂತದಲ್ಲಿದೆ. ಈಗ ಸಿಕ್ಕಿರೋದು ಕೇವಲ 1-2 ಜಾಗದಲ್ಲಿ ಮಾತ್ರ ಕಳೆಬರಹ ಸಿಕ್ಕಿರೋದು. ಸದ್ಯ ಈ ವ್ಯಕ್ತಿ ಬಂದಿರೋದು ಕೊನೆ ಹಂತದಲ್ಲಿ. ಇದು ಏನ್ ಸಂದೇಶ ಕೊಟ್ಟಂಗಾಯ್ತು? ಅಥವಾ ಇದು ಆತನಿಗೆ ಬೆಂಬಲವಾಗಿ ಬಂದಿರೋದಾ? ಪೊಲೀಸರ ತನಿಖೆ ಈ ಆಯಾಮದಲ್ಲೂ ಕೂಡ ನಡೆಯುತ್ತಾ ನಾಗೇಂದ್ರ ಬಾಬು? ನೋಡಿ, ಈಗ ರಂಜಿತ್ ಪ್ರಮುಖವಾಗಿ ತುಂಬಾ ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಈಗ ನೈತಿಕ ಬೆಂಬಲ ಸಿಕ್ಕಿದೆ, ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇದು ತಿರುವನ್ನ ಪಡೆದುಕೊಳ್ಳುತ್ತೆ ಅಂತೇಳಿ. ನೋಡಿ, ಈಗ ಖುದ್ದು ಮುಸುಕುದಾರಿ ವ್ಯಕ್ತಿ ತಾನು 100 ಶವಗಳನ್ನ ಹೂತಿಟ್ಟಿದ್ದೀನಿ, ಆ ಎಲ್ಲಾ ಪಾಯಿಂಟ್ ಗಳನ್ನ ಕೂಡ ನಾನು ತೋರಿಸ್ತೀನಿ, ಆ ಜಾಗದಲ್ಲಿ ನೀವು ಉತ್ಖನನ ಮಾಡಿದ್ರೆ ಅಸ್ಥಿ ಪಂಜರಗಳು ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಘಂಟಾಘೋಷವಾಗಿ ಆತ ದೂರಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದ. ಅದೇ ರೀತಿಯಾಗಿ SIT ತಂಡದ ಮುಂದೆ ಕೂಡ ಆತ ಹೇಳಿಕೆಯನ್ನು ಕೊಟ್ಟಿದ್ದ. ಹಾಗಾಗಿ ಆತನನ್ನೇ ಕರೆದುಕೊಂಡು ಬಂದು ಆತ ಎಲ್ಲೆಲ್ಲಿ ಹೂತಿಟ್ಟಿದ್ದ ಅನ್ನೋದ್ರ ಬಗ್ಗೆ ಆತನಿಂದ ಮಾಹಿತಿಯನ್ನು ಪಡೆದುಕೊಂಡು ಪಾಯಿಂಟ್ ಗಳನ್ನ ಮಾಡ್ತಾರೆ. 13 ಪಾಯಿಂಟ್ ಗಳನ್ನ ಮಾಡ್ಕೊಳ್ತಾರೆ. ಈ 13 ಪಾಯಿಂಟ್ ಗಳಲ್ಲಿ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಮೊದಲ 10 ಪಾಯಿಂಟ್ ಗಳಲ್ಲಿ 6ನೇ ಪಾಯಿಂಟ್ ಅನ್ನ ಹೊರತುಪಡಿಸಿ ಬೇರೆ ಯಾವುದೇ ಪಾಯಿಂಟ್ ಗಳಲ್ಲಿ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆ ಆಗೋದಿಲ್ಲ. ಇನ್ನು 11ನೇ ಪಾಯಿಂಟ್ ಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಮಾಡೋದು ಬೇಡ, ಮತ್ತೊಂದು ಒಂದು ಗುಡ್ಡದ ಮೇಲೆ ನಾವು ತೋರಿಸ್ತೀವಿ, ಅಲ್ಲಿ ಮಾಡೋಣ ಅಂತ ಹೇಳಿದಾಗ ಅಲ್ಲಿ ಒಂದು ಕಡೆ ಒಂದು ಅಸ್ಥಿ ಪಂಜರ ಪತ್ತೆ ಆಗುತ್ತೆ. ಅದನ್ನ 11th A ಪಾಯಿಂಟ್ ಅಂತ ಹೇಳಿ SIT ಅವರು ಮಾಡ್ಕೊಂಡಿದ್ದಾರೆ. ಇನ್ನು 12ನೇ ಪಾಯಿಂಟ್ ಮತ್ತೆ 11ನೇ ಪಾಯಿಂಟ್ ನಲ್ಲಿ ನಿನ್ನೆ ಉತ್ಖನನ ಮಾಡಿದಾಗ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆ ಆಗಿಲ್ಲ. ಇನ್ನು ಬಾಕಿ ಉಳಿದಿರುವಂತದ್ದು 13ನೇ ಪಾಯಿಂಟ್ ಮಾತ್ರ. ಇನ್ನು ಮತ್ತೊಂದು ಕಡೆ ಇನ್ನೂ 50 ಪಾಯಿಂಟ್ ಗಳು ಇದಾವೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಅದನ್ನ ಈಗಲೇ ಮಾಡೋದಿಲ್ಲ. ಇದು 13 ಪಾಯಿಂಟ್ ಗಳ ಮುಕ್ತಾಯಗೊಂಡ ಬಳಿಕ 50 ಪಾಯಿಂಟ್ ಗಳನ್ನು ಕೂಡ ನಾವು ಬಹುಶಃ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ. ನಾಗೇಂದ್ರ ಬಾಬು, ದಿನೇಶ್ ಕಾಶಿಪಟ್ನ ಇಬ್ಬರಿಗೂ ಥ್ಯಾಂಕ್ ಯು. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಕ್ಷಣ ಕ್ಷಣಕ್ಕೂ ಕೂಡ ರೋಚಕ ತಿರುವು ಪಡೆದುಕೊಳ್ತಾ ಇದೆ. ಈ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಈಗಲೇ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.